ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತ ಪ್ರಕರಣದಲ್ಲಿ ಬಂಧಿತರಾಗಿದ್ದ 8 ಆರೋಪಿಗಳಿಗೆ ಚಿಕ್ಕಬಳ್ಳಾಪುರ ಹಿರಿಯ ಸಿವಿಲ್ ಮತ್ತು ಸಿಜೆಎಂ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಅಖಿಲ್ ರೆಡ್ಡಿ, ಪ್ರಕಾಶ್, ಜಿಎಚ್ ಕೃಷ್ಣ, ರಾಜೇಶ್, ಚಂದನ್, ಶ್ರೀನಿವಾಸ್, ಮುನೇಗೌಡ ಹಾಗೂ ನವೀನ್ ಅವರಿಗೆ ತಲಾ 1 ಲಕ್ಷ ರೂಪಾಯಿ ಬಾಂಡ್ ಹಾಗೂ ನ್ಯಾಯಾಲಯ ವಿಧಿಸಿರುವ ಷರತ್ತುಗಳ ಮೇರೆಗೆ ಜಾಮೀನು ನೀಡಲಾಗಿದೆ. ಆದರೆ ಅದೇ ಪ್ರಕರಣದ ಮತ್ತೋರ್ವ ಆರೋಪಿ ಸುಮಂತ್ ರೆಡ್ಡಿಗೆ ಮಾತ್ರ ಜಾಮೀನು ದೊರೆತಿಲ್ಲ. ನ್ಯಾಯಾಲಯದ ಆದೇಶದ ಬಳಿಕ ಜಿಲ್ಲಾ ಕಾರಾಗೃಹದಲ್ಲಿದ್ದ 8 ಆರೋಪಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಇನ್ನು ಆರೋಪಿಗಳ ಬಿಡುಗಡೆ ವೇಳೆ ಜಿಲ್ಲಾ ಕಾರಾಗೃಹದ ಬಳಿ ಬೆಂಬಲಿಗರು ಜಮಾಯಿಸಿದ್ರು. ಯಾವುದೇ ರೀತಿಯ ಸಂಭ್ರಮಾಚರಣೆ ನಡೆಸದಂತೆ ಪೊಲೀಸರು ಮುನ್ನೆಚ್ಚರಿಕೆ ವಹಿಸಿ ಗುಂಪು ಸೇರುವುದನ್ನು ತಡೆಯಲು ಸ್ಥಳದಿಂದ ತೆರಳುವಂತೆ ಸೂಚನೆ ನೀಡಿದ್ರು. ಇನ್ನು ಜೈಲು ಆವರಣದ ಸುತ್ತಮುತ್ತಲೂ ಪೊಲೀಸ್ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಒಟ್ಟಾರೆ ಪ್ರಕರಣದ ತನಿಖೆ ಮುಂದುವರೆದಿದ್ದು, ಉಳಿದ ಆರೋಪಿಗಳ ವಿರುದ್ಧ ಕಾನೂನು ಪ್ರಕ್ರಿಯೆ ಮುಂದುವರಿಯಲಿದೆ. ಘನ ಸಿಜೆಎಂ ನ್ಯಾಯಾಲಯ ಚಿಕ್ಕಬಳ್ಳಾಪುರ ಈ ಕೋರ್ಟು ಏನು ದಿನಾಂಕ 27ನೇ ತಾರೀಕು ಆಗಿದ್ದಂಥ ಘಟನೆಯ ಸಂಬಂಧ ಇರ್ತಕ್ಕಂಥ 8 ಜನ ಆರೋಪಿಗಳನ್ನು ಕೆಲವು ಷರತ್ತುಬದ್ಧ ಕಂಡೀಷನ್ಗಳೊಂದಿಗೆ ಅವ್ರನ್ನ ಬಿಡುಗಡೆ ಮಾಡಿದೆ. ಹಾಗಾಗಿ ನಾವು ನ್ಯಾಯಾಲಯದ ಆದೇಶಗಳನ್ನು ಆಲ್ರೆಡಿ ಈಗ ಜೈಲಾಧಿಕಾರಿಗಳಿಗೆ ನೀಡಿದ್ದೇವೆ. ಅವರ ಪ್ರೊಸೀಜರನ್ನು ಮುಗಿಸಿ ಇನ್ನೊಂದು 15 ನಿಮಿಷ ಇಲ್ಲ ಅರ್ಧ ಗಂಟೆ ಒಳಗಡೆ ಏನು ಆರೋಪಿಗಳಿದ್ದರು ನ್ಯಾಯಾಂಗ ಬಂಧನದಲ್ಲಿ 8 ದಿನಗಳಿಂದ ಸಹ ಅವ್ರನ್ನ ಈಗ ಬಿಡುಗಡೆ ಮಾಡಿ ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಎಲ್ಲ ಪ್ರಕ್ರಿಯೆ ನಡೀತಾ ಇದೆ. ನಾವು ಇದಕ್ಕೆ ಸಹಕರಿಸಿದಂಥ ಎಲ್ಲ ವಕೀಲ ಮಿತ್ರರಿಗೂ ನಾಗರಿಕರಿಗೂ ಸಹ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನೋಡಿ, ನಗರ ಪೊಲೀಸ್ ಅವರು CR 87/26 ಅಂತೇಳಿ ಕೇಸ್ನ ಪೊಲೀಸ್ ಕರ್ತವ್ಯಕ್ಕೆ ಆಶ್ರಯಪಡಿಸಿದ್ದಾರೆ ಅಂತೇಳಿ ಕೆಂಪೇಗೌಡರ ಜಯಂತಿ ದಿನ ಒಂದು ಕೇಸ್ ರಿಜಿಸ್ಟರ್ ಅದಕ್ಕೆ ಸಂಬಂಧಪಟ್ಟಂತೆ 9 ಜನರ ರೈತಾಪಿ ಕುಟುಂಬಕ್ಕೆ ಸೇರಿರ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡಿದರು. ಅವ್ರಿಗೆ ನ್ಯಾಯಾಲಯಕ್ಕೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಇದು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದರು. ನಾವು ವಕೀಲರು, ನಮ್ಮ ಹಿರಿಯ ವಕೀಲರು ಎಲ್ಲ ಸೇರಿಕೊಂಡು ಬೇಲ್ ಅಪ್ಲಿಕೇಶನ್ನ ಮೂವ್ ಮಾಡಿದ್ವಿ. ಈ ದಿನ ನಮ್ಮ ನ್ಯಾಯಾಲಯ ಅವರಿಗೆ ಷರತ್ತುಗಳನ್ನು ವಿಧಿಸಿ ಯಾವುದೇ ಇಂಥ ಕೃತ್ಯಗಳಲ್ಲಿ ತೊಡಗಬಾರ್ದು, ಸಾಕ್ಷಿಗಳಿಗೆ ಯಾವುದೇ ಬೆದರಿಕೆ ಒಡ್ಡಬಾರ್ದು ಮತ್ತು ಪ್ರತಿ ತಿಂಗಳ ಶನಿವಾರದೊಂದು ತನಿಖೆ ಸಂಪೂರ್ಣಗೊಳ್ಳುವವರೆಗೂ ಬಂದು ಅವರಿಗೆ ಸಹಿ ಆಗಬೇಕು ಅಂತಕ್ಕಂಥ ಷರತ್ತುಗಳನ್ನ ವಿಧಿಸಿ ಇವತ್ತು ಬೇಲ್ನ ತನ್ನ ಕಾನೂನಿನ ಚೌಕಟ್ಟಿನಲ್ಲಿ ಮಾಡಿಕೊಟ್ಟಿದೆ. ಅದನ್ನು ಪಾಲನೆ ಮಾಡಬೇಕಂತ ಕೂಡ ನಾವು ನಮ್ಮ ಕಕ್ಷಿದಾರರಿಗೆ ತಿಳಿಸ್ತೀವಿ. ಎಷ್ಟು ಜನರಿಗೆ ಜಾಮೀನಾಗಿದೆ ಸರ್? 8 ಜನರಿಗೆ ಜಾಮೀನಾಗಿದೆ. ಇನ್ನೊಬ್ರಿಗಿದೆ, ಅವ್ರಿಗೂ ಜಾಮೀನು ಅರ್ಜಿನ ಹಾಕಿದ್ದಾರೆ. ಅದು ಸ್ವಲ್ಪ ಅದಕ್ಕೂ ಆಗ್ತಾಯಿತ್ತು, ಸ್ವಲ್ಪ ತಾಂತ್ರಿಕ ದೋಷಗಳಿಂದ ಆ ಒಂದು ಅರ್ಜಿಯಲ್ಲಿ ಸೇರಿಸಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಅದು ಆಗಿದೆ. ಅದರಿಂದ ಅವ್ರಿಗೂ ಜಾಮೀನು ಆಗ್ಬೋದು. ನನ್ನ ಹೆಸರು ಸರ್? ನನ್ನ ಹೆಸರು ಕೇಶವ್. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.